ಹಾಸನ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ ಚುನಾವಣೆಗೆ ಸಂಬಂಧಿಸಿದಂತೆ ಪ್ರಕಟಿಸಿರುವ ಮೀಸಲಾತಿ ಪಟ್ಟಿಯಲ್ಲಿ ಕಾನೂನುಬದ್ಧ ಪ್ರಕ್ರಿಯೆ ಪಾಲಿಸಲಾಗಿಲ್ಲ ಎಂದು ಆರೋಪಿಸಿ ಜೆಡಿಎಸ್ ನಾಯಕರು ಜಿಲ್ಲಾಡಳಿತದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೀಸಲಾತಿ ಪಟ್ಟಿಯನ್ನು ಮರುಪರಿಶೀಲಿಸಿ ನಿಯಮಾನುಸಾರ ಕರಡು ಪಟ್ಟಿ ಪ್ರಕಟಿಸಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡಬೇಕು. ಇಲ್ಲವಾದರೆ ಜೆಡಿಎಸ್ ಶಾಸಕರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ನಡೆಸಲಾಗುವುದು ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಎಚ್ಚರಿಕೆ ನೀಡಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಜೆಡಿಎಸ್ ವತಿಯಿಂದ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಎಚ್.ಡಿ. ರೇವಣ್ಣ ಮಾತನಾಡಿ, ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಮೀಸಲಾತಿ ಪ್ರಕ್ರಿಯೆ ನಡೆಯುತ್ತಿದ್ದು, ಈಗ ಪ್ರಕಟಿಸಿರುವ ಪಟ್ಟಿಯಲ್ಲಿ ಹಲವು ಲೋಪಗಳಿವೆ ಎಂದು ಆರೋಪಿಸಿದರು. ಜಿಲ್ಲೆಯಲ್ಲಿ ಮೀಸಲಾತಿ ನಿಗದಿಪಡಿಸುವ ವೇಳೆ ತಹಶೀಲ್ದಾರ್ಗಳಿಂದ ಕಳುಹಿಸಲಾದ ಪಟ್ಟಿಯಲ್ಲಿಯೂ ಬದಲಾವಣೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಜೆಡಿಎಸ್ಗೆ ಹೆಚ್ಚಿನ ಮತದಾರರಿರುವ ಪ್ರದೇಶಗಳಲ್ಲಿ ಮೀಸಲಾತಿ ಬದಲಾಯಿಸಲಾಗಿದೆ ಎಂಬ ಅನುಮಾನವಿದ್ದು, ಈ ಕುರಿತು ಜಿಲ್ಲಾಡಳಿತ ಸ್ಪಷ್ಟನೆ ನೀಡಬೇಕು ಎಂದು ಒತ್ತಾಯಿಸಿದರು. ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ ಇಂತಹ ಜಿಲ್ಲಾಧಿಕಾರಿಯನ್ನು ನೋಡಿಲ್ಲ ಎಂದು ಜಿಲ್ಲಾಧಿಕಾರಿ ಅವರ ಕಾರ್ಯವೈಖರಿಯನ್ನು ಟೀಕಿಸಿದರು. ತಾಲ್ಲೂಕು ಮಟ್ಟದಿಂದ ಕಳುಹಿಸಲಾದ ಪ್ರಸ್ತಾವನೆಯಲ್ಲಿ ಯಾವ ಆಧಾರದ ಮೇಲೆ ಬದಲಾವಣೆ ಮಾಡಲಾಗಿದೆ ಎಂಬುದನ್ನು ಜಿಲ್ಲಾಡಳಿತ ಸ್ಪಷ್ಟಪಡಿಸಬೇಕು. ಮೀಸಲಾತಿ ನಿಗದಿಪಡಿಸುವ ಅಧಿಕಾರ ಮತ್ತು ಅದರ ಪ್ರಕ್ರಿಯೆ ನಿಯಮಬದ್ಧವಾಗಿರಬೇಕು. ಯಾರ ಒತ್ತಡಕ್ಕೂ ಒಳಗಾಗಿ ಬದಲಾವಣೆ ಮಾಡಬಾರದು ಎಂದು ಹೇಳಿದರು. ಮೀಸಲಾತಿ ಪಟ್ಟಿಯಲ್ಲಿನ ಲೋಪಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಸೋಮವಾರ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ರೇವಣ್ಣ ತಿಳಿಸಿದರು. ಪ್ರತಿಭಟನೆ ಬಳಿಕ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ 1 ವಾರದ ಕಾಲಾವಕಾಶ ನೀಡಲಾಗುವುದು. ಈ ಅವಧಿಯಲ್ಲಿ ಮೀಸಲಾತಿ ಪಟ್ಟಿಯನ್ನು ಮರುಪರಿಶೀಲಿಸಿ ನಿಯಮಾನುಸಾರ ಸರಿಪಡಿಸಬೇಕು. ಇಲ್ಲವಾದರೆ ಜಿಲ್ಲೆಯ 4 ಜೆಡಿಎಸ್ ಶಾಸಕರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಸಿದರು. ಹೋರಾಟದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸಿದರೆ ಅದಕ್ಕೆ ಜಿಲ್ಲಾಧಿಕಾರಿಗಳೇ ನೇರ ಹೊಣೆ ಎಂದು ರೇವಣ್ಣ ಹೇಳಿದರು. ಜಿಲ್ಲಾ ಪಂಚಾಯತ್ ಈ ಜಿಲ್ಲೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವೆಲ್ಲ ನಡೀತಾ ಇರೋದು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಸ್.ಸಿ. ನಾನ್ ಮಾಡ್ಲಿಕ್ಕೆ ಹೋಗಿ ಆ ಸಮಾಜಕ್ಕೆ ನಾನು ಬೇಡ ಅನ್ನಲ್ಲ. ನಗರಸಭೆ ಒಂದ್ಸಾರಿ ಕೊಡುವಾಗ ಜನರಲ್ ಬಂದಿತ್ತು, ಆಗ ಎಸ್.ಸಿ. ಬಂದಿತ್ತು, ಎಸ್.ಸಿ. ಕೊಟ್ಟೇ ಇಲ್ಲ, ತಗೊಂಡವರು ಬೇರೆ ಯಾರು ಕೊಟ್ಟರು. ನಾನು ಹೇಳುದು ಯಾವ ಮಟ್ಟಕ್ಕಿದೆ ಅಂದ್ರೆ, ಒಬ್ಬ ಜಿಲ್ಲಾಧಿಕಾರಿ ತಹಸೀಲ್ದಾರು ಕೇಳಿದ್ರು, ಸರ್ ಇಲ್ಲ ಇದನ್ನು ರಾಜಕೀಯ ಜಿಂಪೆ ಇರ್ತಿಲ್ಲ ಸರ್, ಆ ವರ್ಷ ಬದಲಾವಣೆ ಆದ್ಮೇಲೆ ನಾವು ಕೇಳಕ್ ಹೋಗಿಲ್ಲ. ನಾವು ಅವ್ರ ಹತ್ರ ಸರ್ಟಿಫಿಕೇಟ್ ಕಾಪಿ ತಗೊಂಡಿದ್ದೀವಿ, ತಹಸೀಲ್ದಾರ್ ಗೊತ್ತಾಯ್ತೇನ್ ಸರ್, ನಾವು ಇದೆಲ್ಲ ದೃಢೀಕರಿಸಿ ಬಂದಿದ್ದಾಗಿದ್ದೀನಿ. ಈ ಜಿಲ್ಲಾಧಿಕಾರಿ ಇದಕ್ಕೆ ಹೋಗಲ್ಲ, ಇಲ್ಲವೇ ಬರೀ ಬೆಳಗ್ಗೆ ಡ್ರಾಮಾ ಮಾಡ್ತಿದ್ದಂಗೆ. ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಿಮಗೆ ಹೇಳ್ತೀನಿ, ಕಂದಾಯ ಇಲಾಖೆ ಹೆಂಗ್ ಹಿಡಿತಾರೆ ಗೊತ್ತಾ, ಎ.ಸಿ. ಆಫೀಸರ್ ಎಷ್ಟೋ ಗೊತ್ತಾ ಕಡ್ತಾ, ಡಿ.ಸಿ. ಆಫೀಸರ್ ಎಷ್ಟೋ ಗೊತ್ತಾ ಕಡ್ತಾ, ಕೆಲವು ಏನ್ ಪ್ರಕಾರ ಮಾಡ್ಬೋದು ಆ ಮಟ್ಟಕ್ಕಿದೆ. ಇವತ್ತು ನಾನು ಇದೊಂದೇ ನಾನು ಮಾಡೋದು ಫಸ್ಟ್ ಪಂಚಾಯತಿನ ಯಾವುದೇ ಇದ್ರೆ ನಾನಲ್ಲ, ತಹಸೀಲ್ದಾರ್ದಿಂದ ಬಂದ್ಮೇಲೆ ಯಾವ ಆಧಾರದ ಮೇಲೆ ಚೇಂಜ್ ಮಾಡಿದ್ರು ಡಿ.ಸಿ, ಯಾವ ಆಧಾರದ ಮೇಲೆ 10 11 ಒಂದೊಂದು ಪಂಚಾಯತ್ ಇರೋದು 13 ಸೀಟ್ ಇದ್ರೆ 11 ಸೀಟ್ ಹೆಂಗೆ ಚೇಂಜ್ ಮಾಡ್ತಾರೆ. ಚೌಡೂರು ಪಂಚಾಯತ್ ಇದೆ, ಅಲೋಲ್ಕರ್ ಸಮಾಜ ಇರೋದು ಮೇಜರು, ಮುದ್ದನಕಾಯಿ ಚೇಂಜ್ ಇದೆಯಾ, ಹಳ್ಳಿ ಮೈಸೂರು ಹೋಗ್ಲಿ, ಯಾವ ಮಟ್ಟಕ್ಕೆ ಮಾಡ್ತಾರೆ ಇದ ಹೋಗಿ ಒಂದು ಕರಡು ಪ್ರತಿದಾರ ಹಾಕ್ಬೇಕಲ್ಲ. ಇಲ್ಲಿಂದ ಏನ್ ರೂಲ್ಸ್ ಪ್ರಕಾರ ಒಂದು ಪಂಚಾಯತ್ ಇದೆ, ಫಸ್ಟ್ ಕರಡು ಪ್ರತಿ ಹಾಕ್ತಾರೆ ನೋಡಿ, 15 ದಿನ ಟೈಪ್ ಕೊಡ್ತಾರೆ, ಅದು 15 ದಿನದ ಮೇಲೆ ಫೈನಲ್ ಮಾಡ್ತಾರೆ. ಅದಿಲ್ವೇ ಇಲ್ಲ, ಡೈರೆಕ್ಟ್ ಯಾವ ರೀತಿ ಗೊತ್ತಿಲ್ಲ. ಎಲೆಕ್ಷನ್ ಕಮಿಷನ್ ಗೊತ್ತಿಲ್ಲಪ್ಪ, ಅವರು ಎಲೆಕ್ಷನ್ ಕಮಿಷನ್ ಯಾರೋ ಗೊತ್ತಿಲ್ಲ. ಇಲ್ಲಿ ಹೇಳ್ತಾರೆ ಕೇಂದ್ರದ ಎಲೆಕ್ಷನ್ ಕಮಿಷನ್ ಬಿಜೆಪಿ ಏಜೆಂಟ್ ಅಂತಾರೆ, ಇಲ್ಲಿರೋ ಎಲೆಕ್ಷನ್ ಕಮಿಷನ್ ಯಾರು? ಇದನ್ನ ನಾನು ಹೇಳೋದು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಕಾರ್ಯಕರ್ತರು ಸೋಮವಾರ ಒಂದು ನಮ್ಮ ತಾಲೂಕು ಅಧ್ಯಕ್ಷರು ಕುಮಾರಸ್ವಾಮಿ ನೇತೃತ್ವದಲ್ಲಿ ಸೋಮವಾರ ಮಾಡ್ತಾರೆ, ಒಂದು ಪ್ರೊಟೆಸ್ಟ್ ಮಾಡ್ತಾರೆ. ಅದು ಸರಿಪಡಿಸ್ತು ಹೋದ್ರೆ ಮುಂದಿನ ಸೋಮವಾರ ನಾವು 4 ಜನ ಶಾಸಕರು ಪ್ಲಸ್ ಮಾಜಿ ಮಂತ್ರಿಗಳಾದಂತ ಕುಮಾರಣ್ಣವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ತಾಲೂಕು ಅಧ್ಯಕ್ಷ ಎಲ್ಲ ಸೇರಿ ಜಿಲ್ಲಾಧಿಕಾರಿಗಳ ಆಫೀಸ್ನ ಮುಖ್ಯ ಹಾಕ್ತು. ಅದೇನ್ ಪೊಲೀಸು ಮಾಡ್ತಾರೋ, ಫೈರಿಂಗ್ ಮಾಡ್ತಾರೋ, ಏನ್ ಮಾಡ್ತಾರೋ ಮಾಡ್ಲಿ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಜಿಲ್ಲಾಧಿಕಾರಿಗಳೇ ನೇರ ಹೊಣೆ.
ಈ ಜಿಲ್ಲಾಧಿಕಾರಿಗಳು ಇನ್ಮೇಲೆ ದಿನ ಕಚೇರಿ ಏನೇನ್ ನಡೀತಾ ಇದೆ ಗೊತ್ತಿದೆ ನನಗೆ. ಯಾವ ಇಲಾಖೆಯಲ್ಲಿ ಏನೇನ್ ನಡೀತಾ ಇದೆ ಭ್ರಷ್ಟಾಚಾರಗಳನ್ನ, ರೈತರನ್ನ ಮುಗಿಸೋದು ಏನ್ ಬೇಕು ಏನ್ ಅಧಿಕಾರ ಐತೆ ದರ್ಪ ಎಚ್ಚರ ಮಾಡ್ತಾರೆ. ಈ ದರ್ಪಗೆಲ್ಲ ಹೆದರಿಕೆತೀನಿ ಅಂತ ತಿಳ್ಕೊಂಡಿದ್ರೆ ಆ ಜಿಲ್ಲಾಧಿಕಾರಿಗಳಿಗೆ ಏನೋ ಸರ್ಕಾರದ ಮೇಲೆ ಕುಮ್ಮಕ್ಕ ಐತೆ, ದರ್ಪ ನಾನು ಮಾಡ್ತೀನಿ, ಏನ್ ದರ್ಪ ಮಾಡ್ತಾರೆ ನೋಡೋಣ. ಇಂಥವೆಲ್ಲ ನಾವು ನೋಡ್ಬಿಟ್ಟಿರೋದು. ನಾನು 1 ವಾರ ಬಿಡು ಕೊಡ್ತೀವಿ, ಮಂಜಣ್ಣರು ನಾವು ಮಾತಾಡಿದ್ದೀವಿ, ಅಸೆಂಬ್ಲಿ ಆದ ತಕ್ಷಣ ಬರ್ತೀವಿ. ಸೋಮವಾರ ಅದೇನ್ ಮಾಡ್ತಾರೆ ಕಚೇರಿಗೆ ಕೂರ್ತೀವಿ. ಯಾವ ಆಧಾರದ ಮೇಲೆ ಚೇಂಜ್ ಮಾಡಿದ್ರು? ತಹಸೀಲ್ದಾರ್ ಹೆಂಗ್ ಮಾಡ್ಕೊಟ್ಟ ಇದನ್ನ? ತಹಸೀಲ್ದಾರ್ ಮಾಡ್ಬೇಕಾದ್ರೆ ಕಣ್ಮುಚ್ಚ ಮಾಡಿದ್ದ. ನಾವೇನಾದ್ರು ತಹಸೀಲ್ದಾರ್ನ ಅವತ್ತು ಈ ಲಾಸ್ಟ್ ತಹಸೀಲ್ದಾರ್ ಈ ಹಾಸನ ಸುತ್ತಮುತ್ತ ಡ್ಯೂಟಿ ಮಾಡಕ್ ಇಟ್ಕೊಂಡವ್ರನ್ನ ಏಜೆಂಟ್ ಆಗಿ ಕರ್ಕೊಂಡ್ಬಂದ್ರೆ